ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. 2024ರ ದಿನಮಾನಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆದಿದೆಯೋ ಅದಕ್ಕೆಲ್ಲ ಕಾರಣಕರ್ತರು ನಾವೇ ಆಗಿರ್ತೀವಿ, ಹೌದಲ್ವ? ಹಾಗಾಗಿ ಹಿಂದೆ ಏನು ನಡೀತು ಅನ್ನೋದು ಬೇಡ, ಮುಂದೆ ಏನು ಮಾಡಬೇಕು ಅನ್ನೋದರ ಕುರಿತಾಗಿ ನಾವು ಯೋಚನೆ ಮಾಡಬೇಕು. ಅದರ ಜೊತೆಯಲ್ಲೇ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಒಂದು ಕಾರ್ಯಕ್ರಮ ಮಾಡಬೇಕು, ಮನೇಲಿ ಮದುವೆ ಆದರೆ ಹೇಗೆಲ್ಲ ಸಿದ್ಧತೆಗಳು ಮಾಡ್ಕೋತೀವಲ್ವ, ಅದೇ ಕಾರಣವಾಗಿ ನಾವು 2025ರ ವರ್ಷದಲ್ಲಿ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು ಅನ್ನೋದು ಕುರಿತಾಗಿರ್ತಕ್ಕಂಥ ಮಾಹಿತಿ ಇವತ್ತಿನ ಸಂಚಿಕೆ ಆಗಿರುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ವಿಚಾರಕ್ಕೆ ಬರ್ತೀನಿ. ನೋಡಿ, ನೀವು ಪ್ರತಿಯೊಬ್ಬರ ವಿಡಿಯೋಗಳಲ್ಲಿ ನೋಡಿರ್ತೀರ, ದ್ವಾದಶ ರಾಶಿಗಳ ಬಗ್ಗೆ ಹೇಳ್ತಾ ಇರ್ತಾರೆ, ಬರೀ ರಾಶಿಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಎಲ್ಲರಿಗೂ ರಾಶಿ ಅನ್ವಯಿಸೋದಿಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಯಾಕಂದರೆ ನಾರ್ಮಲ್ ಡೆಲಿವರಿ ಆದವ್ರದ್ದು ಬೇರೆ ಆಗುತ್ತೆ, ಆಪರೇಷನ್ ಆಗಿರೋದೇ ಬೇರೆ ಆಗಿರ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಈ ರಾಶಿಗಳ ಭವಿಷ್ಯ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಾನು ಯಾವುದೇ ರೀತಿಯಿಂದಾಗಲಿ ರಾಶಿಗಳ ಭವಿಷ್ಯ ಹೆಚ್ಚು ವಿಡಿಯೋಸ್ ಮಾಡಲ್ಲ, ಅದರ ಬಗ್ಗೆ ಹೇಳೋಕ್ಕೂ ಹೋಗಲ್ಲ. ಆದರೆ ವಿಶೇಷವಾಗಿ ಇವತ್ತಿನ ಸಂಚಿಕೆ ಮಾಡ್ತಾ ಇರೋದು ಉದ್ದೇಶ ಏನಪ್ಪ ಅಂದರೆ, 2024 ನಾವೇನೆಲ್ಲ ಮಾಡಿದ್ದೀವಿ ಅನ್ನೋದು ಒಂದು ಸಲ ಮೆಲ್ಕಾಕಿದಾಗ ನಮ್ಮ ಕಣ್ಣಿಗೆ ಕಾಣೋದೇನೆಂದರೆ ಒಂದು ಕ್ವಶನ್ ಮಾರ್ಕ್ ಕಾಣ್ಬೋದು ಅಥವಾ ಫುಲ್ ಸ್ಟಾಪ್ ಕಾಣ್ಬೋದು. ಇಂಥದ್ದು ಮಾಡಿದ್ದೀನಪ್ಪ, ನನಗೆ ಒಳ್ಳೆಯದಾಯಿತು ಅಂತೀವಿ. ಇಲ್ಲ, ನಾನು ಏನೋ ಮಾಡಬೇಕಿತ್ತು, ಪ್ರಯತ್ನ ಮಾಡಿದೆ, ಆದರೆ ಮಾಡೋಕ್ಕಾಗಲಿಲ್ಲ ಅಂತ ಯೋಚನೆ ಮಾಡ್ತೀವಿ. ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದ್ರ ಕುರಿತಾಗಿ ಏನಾದರೂ ನೀವು ದಾರಿ ಸಿಕ್ಕಿದೆಯಾ ನಿಮಗೆ? ಮತ್ತು ನೀವು ಏನೆಲ್ಲ ಸಕ್ಸಸ್ ಕಂಡ್ರಿ, ಅದ್ರ ಹಿಂದೆ ಏನಿದೆ ಅಂತ ಒಮ್ಮೆ ಆದರೂ ಆಲೋಚನೆ ಮಾಡಿದ್ರೆ? ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಪೂರ್ವ ಸಿದ್ಧತೆಗಳು ಅಂತ ಹೇಳ್ತೀವಿ. ನಾವು ಏನು ಮಾಡಬೇಕಿತ್ತು, ಏನು ಮಾಡಬಾರ್ದಿತ್ತು ಅನ್ನೋದನ್ನು ಕುರಿತಾಗಿರ್ತಕ್ಕಂಥದ್ದನ್ನು ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಹಾಗಾಗಿ ನಾನು ಈ ಒಂದು ಸಂಚಿಕೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ದಿನಾಂಕದ ಆಧಾರಿತವಾಗಿ ಯಾರು ಯಾವ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅವರು 2025ರ ಪೂರ್ವ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕಂತ ಹೇಳಕ್ಕೆ ಬರ್ತಾಯಿದ್ದೀನಿ. ನಾನು ನಿಮ್ಮ ಆಚಾರ್ಯ ಶ್ರೀ ಸೂರ್ಯವರ್ಧನ್ ಗುರೂಜಿ, ಆಸ್ಟ್ರೋ, ವಾಸ್ತು ಮತ್ತು ನ್ಯೂಮರಾಲಜಿ ಮೊಬೈಲ್ ನಂಬರ್ ಸ್ಪೆಷಲಿಸ್ಟು. ಯಾರೇ ಆಗಲಿ ಏನೇ ವಿಚಾರದ ಕುರಿತಾಗಿ ನಮ್ಮ ಕೆಳಕಂಡಿರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ಕಚೇರಿಗೆ ಕೂಡ ಭೇಟಿ ಮಾಡಬಹುದು. ಪ್ರತಿ ಭಾನುವಾರ ಉಚಿತವಾಗಿ ಶಾಸ್ತ್ರ ಹೇಳ್ತೀವಿ ಮತ್ತು ಪ್ರತಿಯೊಂದು ತರಗತಿಗಳು ಕೂಡ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಓಕೆ, ಈಗ ವಿಚಾರಕ್ಕೆ ಬರೋಣ. ದಿನಾಂಕ 1/10/1928. ನೋಡಿ, 1/10 ಒಂದೇ ನಂಬರು, 1 ಮತ್ತು 10 ಒಂದೇ ನಂಬರು. 19 1 ಮತ್ತು 9 ಮತ್ತು ಅದನ್ನು 10 ಆಗುತ್ತೆ, ಅದನ್ನು ಒಂದೇ ನಂಬರು. 28 2 8 ಅದನ್ನು ಕೂಡ 10 ಆಗುತ್ತೆ. ಹಾಗಾಗಿ ಈ ನಂಬರ್ಗಳು ಏನಿದೆಯಲ್ಲ, 1ನೇ ತಾರೀಕು ಹುಟ್ಟಿದವರು, 10ನೇ ತಾರೀಕು ಹುಟ್ಟಿದವರು, 19ನೇ ತಾರೀಕು ಹುಟ್ಟಿದವರು, 28ನೇ ತಾರೀಕು ಹುಟ್ಟಿದವರು, 25ನೇ ಈ ಇಸ್ವಿ ಎಂದು ಯಾವ ರೀತಿಯಿಂದ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಯಾಕೆ ನಾ ಪೂರ್ವ ಸಿದ್ಧತೆಗಳ ಬಗ್ಗೆ ಹೇಳ್ತಾ ಹೊರಟಿದ್ದೀನಿ ಅಂದರೆ, ನಾವು ಏನೇ ಒಂದು ಮಾಡ್ಕೋಬೇಕಾದ್ರೂ ಹೊಸ ವರ್ಷಕ್ಕೆ ಒಂದು ಪಣ ತೊಡ್ತೀವಿ. ಏನಂತ, ಈ ವರ್ಷ ನಾನು ಐಫೋನ್ ತೊಗೋಬೇಕು, ಐಫೋನ್ ತೊಗೋಬೇಕಂತ ಕನಸು ಕಟ್ಕೊಂಡು ಐಫೋನಿಂದ ಹೋಗ್ತೀವಿ. ಬಟ್ ಐಫೋನಿಗೆ ಬೇಕಾಗಿರ್ತಕ್ಕಂಥ ಲಕ್ಕಿ ನಂಬರ್ ಏನಾದರೂ ನಮ್ಗೆ ಗೊತ್ತಾ? ನಮ್ಮ ಜನ್ಮ ಆಧಾರಿತವಾಗಿ ಕೂಡ ಮೊಬೈಲ್ ನಂಬರ್ಗಳು ಸಿಗುತ್ತೆ. ನಮ್ಮ ಜನ್ಮ ಸಂಖ್ಯೆಗೆ ಆಧಾರಿತವಾಗಿ ಕೂಡ ಮೊಬೈಲ್ ಕಲರ್ಸ್ಗಳು ಸಿಗುತ್ತೆ. ನಮ್ಮ ಜನ್ಮ ಸಂಖ್ಯೆಗೆ, ನಮ್ಮ ಜನ್ಮ ದಿನಾಂಕಕ್ಕೆ, ನಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ಕೂಡ ಮೊಬೈಲ್ ನಂಬರಲ್ಲಿ ಏನು ಪ್ಯಾಟ್ರನ್ಸ್ ಅಂತ ಬರುತ್ತೆ, ವಾಲ್ಪೇಪರ್ಸು ಎಲ್ಲಿದೆ ತೋರಿಸ್ತೀನಿ. ವಾಲ್ಪೇಪರ್ಸ್ ಅಂತ ಅಂತೀವಲ್ವ ನಾವು, ಮೊಬೈಲ್ ಸ್ಕ್ರೀನ್. ಈ ಸ್ಕ್ರೀನ್ ಕೂಡ ಯಾವುದು ಹಾಕ್ಕೋಬೇಕು ಅನ್ನೋದಿದೆ. ನೀವು ಕೆಲವೊಂದು ಕಡೆ ಕೇಳಿರ್ತೀರ ಅಥವಾ ನೋಡಿರ್ತೀರ, ಇವೆಲ್ಲವೂ ಸತ್ಯ. ಯಾಕಂದರೆ ಈಗಿನ ದಿನಮಾನದಲ್ಲಿ ಆಧುನಿಕ ಜಗತ್ತು ನಡೀತಾ ಇದೆ ಫಾಸ್ಟಾಗಿ. ಎಲ್ಲರೂ ಇದು ಕಲಿಯುಗ ಅಂತಾರೆ. ನನಗೆ ಕೇಳಿದ್ರೆ ನಾನು ಏನಂತೀನಿ, ಯೂಟ್ಯೂಬ್ ಯುಗ ಅಂತೀನಿ ಅಥವಾ ವೈಫೈ ಯುಗ ಅಂತೀನಿ. ಎಲ್ಲನೂ ನಡೆಯೋದು ಬರೀ ಹೆಬ್ಬೆರಳಲ್ಲೇ ನಡೆಯುತ್ತೆ ಪ್ರಪಂಚ. ಹಾಗಾಗಿ ನಿಮ್ಮ ಹೆಬ್ಬೆರಳಿನ ಮುಖಾಂತರ, ಅಂದರೆ ನಿಮ್ಮ ಮೊಬೈಲಲ್ಲೇ ಎಲ್ಲ ವಿಚಾರಗಳನ್ನು ತಿಳಿಸೋಕ್ಕೆ ನಮ್ಮ ಆಸ್ಟ್ರೋ ಆ್ಯಂಡ್ ಜ್ಯೋತಿಷ್ಯ, ಆಸ್ಟ್ರೋ ಆ್ಯಂಡ್ ವಾಸ್ತು ಮಿತ್ರ ಸದಾ ಸಿದ್ಧವಾಗಿರುತ್ತೆ. ಯಾವ ವಿಚಾರ ಕುರಿತಾಗಿ ಮಾಹಿತಿಯನ್ನು ಬೇಕು ನೀವು ಕರೆ ಮಾಡ್ಬೋದು. ಹಾಗಾಗಿ ಇವತ್ತು 1/10
2019-28 ಪೂರ್ವ ಸಿದ್ಧತೆ ಹೇಗಿರಬೇಕಪ್ಪ ನೀವೆಲ್ಲ ಅಂದರೆ, ಏನೇ ಮಾಡಿ 2025ರಿಗೆ ಯಾವ ಕನಸಾದರೂ ಇರ್ಬೋದು, ಅದಕ್ಕೆ ಸಿದ್ಧತೆಗಳು ಯಾವ ರೀತಿಯಿಂದ ಇರಬೇಕಪ್ಪ. ಈಗ ಒಳ್ಳೆ ರಾಶಿ ಭವಿಷ್ಯ ಹೇಳಿರ್ತಾರೆ, ಮೇಷರಾಶಿ ಅದ್ಭುತವಾಗಿದೆ 2025 ಅಂತಾರೆ, ಆದರೆ ಕೆಲವು ಟೈಮಲ್ಲಿ ಅದು ಫೇಲ್ಯೂರ್ ಆಗಿದ್ದು ಇದೆ. ಆದರೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಈ ನಾನು ಹೇಳಿದಂತಹ ದಿನಾಂಕದವರು ಯಾವ ರೀತಿಯಿಂದ ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ಸಕ್ಸಸ್ಸನ್ನು ಕಾಣ್ತೀರಿ ಅಂತ ಹೇಳಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ. ನೋಡಿ, ಇವರಿಗೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಇವು ಅತ್ಯಂತ ಶುಭದಾಯಕವಾಗಿರ್ತವೆ. ಈ ದಿನಾಂಕದಂದು ಏನಾದರೂ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಒಳಿತನ್ನು ಉಂಟು ಮಾಡುತ್ತದೆ, ಇವರಿಗೆ ಶುಭವನ್ನು ಉಂಟು ಮಾಡ್ತದೆ. ಅದರ ಜೊತೆಯಲ್ಲಿ ಅಶುಭ ಸಂಖ್ಯೆಗಳು 3, 12, 21, 30, 9, 18, 27 ಈ ದಿನಾಂಕಗಳಲ್ಲಿ ಯಾವುದೇ ಕಾರ್ಯಗಳು ಕೂಡ ಮಾಡಬಾರ್ದು. ಎಚ್ಚರಿಕೆಯಿಂದ ಮುನ್ನಡಿಬೇಕು. ಇವರಿಗೆ ಒಳಿತಾಗ್ತಕ್ಕಂಥ ವಾರ ಬಂದರೆ ಭಾನುವಾರ ಮತ್ತು ಸೋಮವಾರ, ಈ 2 ದಿನದಲ್ಲಿ ಈ ನಾನ್ ವೆಜ್ ಅನ್ನೋದನ್ನು ತಿನ್ನಬಾರ್ದು, ಮದ್ಯಪಾನಗಳನ್ನು ಮಾಡಬಾರ್ದು, ಮತ್ತು ಊರು ಬಿಟ್ಟು ವಲಸೆ ಊರ ಪ್ರಯಾಣಗಳನ್ನು ಬೆಳೆಸಬಾರ್ದು. ಇನ್ನೂ ಯಥೇಚ್ಛಾಗಿ ಬರ್ತದೆ, ಸಂಕ್ಷಿಪ್ತವಾಗಿ ಹೇಳಕೊಟ್ಟಿದ್ದೀನಿ. ಅದಾದಮೇಲೆ ಇವರಿಗೆ ಒಳ್ಳೆಯ ತಿಂಗಳಂದರೆ ಜೂನು ಮತ್ತು ಆಗಸ್ಟ್. ಜೂನ್ನಿಂದ ಪ್ರಾರಂಭವಾಗಿ ಆಗಸ್ಟ್ವರೆಗೂ, ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳು ಅದ್ಭುತವಾಗಿ ಲಾಭಗಳನ್ನು ಕಾಣ್ತಾರೆ. ಆ ಟೈಮಲ್ಲಿ ನೀವು ಯಾವುದಕ್ಕಾದ್ರೂ ಹೂಡಿಕೆ ಮಾಡಬೇಕಾದ್ರೆ ಜೂನು, ಜುಲೈ, ಆಗಸ್ಟ್ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಅದರ ಜೊತೆಯಲ್ಲಿ ಇವರಿಗೆ ಶುಭ ವರ್ಣ ಯಾವ ಬಟ್ಟೆಗಳನ್ನು ಧರಿಸಿದರೆ ಒಳಿತಾಗುತ್ತೆ ಅನ್ನೋದು ನೋಡ್ತಾ ಹೋದರೆ, ಹಳದಿ, ನೀಲಿ, ಗುಲಾಬಿ ಮತ್ತು ಈ ಬಾದಾಮಿ ಕಲರ್ ಅಂತ ಹೇಳ್ತೀವಲ್ಲ, ಎಲ್ಲ ಕನ್ನಡದಲ್ಲಿ ಹೇಳ್ತೀನಿ, ನೀವು ತಿಳ್ಕೊಬೋದು. ಇದನ್ನು ಹೆಚ್ಚೆತ್ತಾಗಿ ಧರಿಸ್ಕೊಳ್ಳೋದ್ರಿಂದನೂ ಕೂಡ ಶುಭ ಫಲಗಳನ್ನು ಕಾಣ್ತಾರೆ. ಮತ್ತು ಭಗವಂತನಿಗೆ ಯಾವ ದೇವರು ಆರಾಧನೆ ಮಾಡಬೇಕಪ್ಪ ಇವರಂದರೆ, ಓಂ ನಮಃ ಶಿವಾಯ ಅಂದರೆ ಪುರಾತನವಾಗಿರ್ತಕ್ಕಂಥ ಶಿವನ ಆಲಯಕ್ಕೆ ಹೋಗಿ ಆ ಭಗವಂತನಿಗೆ ಒಂದು ಗುಲಾಬಿ ಹೂವು ಬಿಲ್ಲಪತ್ರೆಯನ್ನು ಧರಿಸೋದ್ರಿಂದನೂ ಕೂಡ ಹೆಚ್ಚಿನ ಫಲಗಳನ್ನು ಕಾಣ್ತಾರೆ. ಇದು ಯಾವ ದಿನ ಮಾಡಬಹುದು? ಈ 1, 10, 19, 28ರಂದು ಜನಿಸಿದವರಿಗೆ ಅದೃಷ್ಟ ತರ್ತಕ್ಕಂಥದ್ದು ಯಾವುದು ಅಂದರೆ, ಈ ಗುಲಾಬಿ ಹೂವು ಮತ್ತು ಬಿಲ್ಪತ್ರೆಯನ್ನು ತಗೊಂಡು ಪ್ರತಿ ತಿಂಗಳು ಬರ್ತಕ್ಕಂಥ 1 ಅಥವಾ 10 ಈ ದಿನಾಂಕದೊಂದು ಶಿವನಿಗೆ ಅರ್ಪಣೆ ಮಾಡೋದರಿಂದ ತುಂಬ ಅದೃಷ್ಟಗಳು ಬರ್ತದೆ. ಯಾಕಂದರೆ ಮಾಡಿ ನೋಡಿ, ಇದನ್ನು ಗುಲಾಬಿ ಹೂವು ತಗೊಳ್ಳಿ, ಅದ್ರ ಜೊತೆಗೆ ಬಿಲ್ಪತ್ರೆ ತಗೊಳ್ಳಿ, 1ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ಇದನ್ನು ಮಾಡಿ, ನಿಮಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಶುಭವಾಗುತ್ತೆ, ಧನದ ಉಗಮ ಆಗುತ್ತೆ. ಸರಿನಾ? ಇವರು ಧರಿಸ್ತಕ್ಕಂಥ ಹರಳು ಅಂದರೆ ಹಳದಿ, ವಜ್ರ, ನೀಲಮಣಿ ಈ 3 ಹರಳನ್ನು ಧರಿಸಬೇಕಾಗತ್ತೆ. 2025 ಪ್ರಾರಂಭದಲ್ಲಿ ಇದೆಲ್ಲ ಮಾಡೋದ್ರಿಂದ ನಿಮಗೆ ಆ ವರ್ಷ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ಇನ್ನು ಈ 1, 10, 19, 28ರಂದು ಜನಿಸಿದವರ 2025ರ ಪೂರ್ವ ಸಿದ್ಧತೆಯ ಈ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಮುಂದಿನ ವಿಚಾರ ಈ 2ನೇ ತಾರೀಕು, 11ನೇ ತಾರೀಕು, 24ನೇ ತಾರೀಕು, 29ನೇ ತಾರೀಕದ ವಿಚಾರದ ಕುರಿತಾಗಿ ನಿಮ್ಮ ಮುಂದೆ ಮತ್ತೆ ನಾನು ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಈ ಒಂದು ಆಸ್ಟ್ರೋ ಮತ್ತು ವಾಸ್ತು 555 ಸಂಸ್ಥೆಯ ಜೊತೆಯಲ್ಲೇ ಇನ್ನೊಂದು ಸಂಸ್ಥೆ ನಾವು ಪ್ರಾರಂಭ ಮಾಡಿದ್ದೀವಿ, ಹೇಳಿದ್ದೀವಿ ನಿಮಗೆ. ಯಾವುದಂದರೆ ಸ್ವಸ್ತಿಕ್ ಆರೋಗ್ಯ ಮಂದಿರ ಅಂತ. ಅದರ ವಿಚಾರ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ. ಯಾರಿಗೆಲ್ಲ ಬ್ಯಾಕ್ ಪೇನ್ ಇರುತ್ತೋ ಅವರು ನಮ್ಮ ಸಂಸ್ಥೆಗೆ ಬಂದು ವಿಸಿಟ್ ಮಾಡಿ ಆ ಬ್ಯಾಕ್ ಪೇನು, ಬೆನ್ನು ನೋವಿನ ಸಮಸ್ಯೆಗೆ ಆಯುರ್ವೇದಿಕ್ ಗಿಡಮೂಲಿಕೆಗಳ ಔಷಧಿ ಚಿಕಿತ್ಸೆಯನ್ನು ಪಡಿಬಹುದು ಅಂತ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಮನೆಗೆ ಬಂದು ಕೂಡ ಅವರು ನಿಮ್ಮನ್ನು ನೋಡ್ತಾರೆ, ಆರೋಗ್ಯ ಸಮಸ್ಯೆ ಹೇಗಿದೆ, ಏನೆಲ್ಲ ಮಾಡಬೇಕಂತ ಅವರು ನಿಮ್ಮನ್ನು ಕಂಡು ನಿಮಗೆ ಚಿಕಿತ್ಸೆಯನ್ನು ನೀಡ್ತಾರೆ ಅನ್ನುವಲ್ಲಿ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಸಿದ್ಧಿ, ವೃದ್ಧಿ, ಅಭಿವೃದ್ಧಿ ಶುಭವಾಗಲಿ. ಶುಭಮಸ್ತು.